ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 2026ರಲ್ಲಿ ಹಲವು ಲೋಪಗಳಿವೆ ಅಂತ ತೀವ್ರ ಅಪಾರ್ಟ್ಮೆಂಟ್ ಮಾಲೀಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಪಾರ್ಟ್ಮೆಂಟ್ನ ಮಾಲೀಕರು ಹೊಸ ಕಾಯ್ದೆಯಲ್ಲಿನ ಲೋಪಗಳನ್ನು ಸರ್ಕಾರ ಸರಿಪಡಿಸದೇ ಇದ್ದಲ್ಲಿ ವಸತಿ ಗ್ರಾಹಕರ ವೇದಿಕೆ ರಾಜ್ಯದಾದ್ಯಂತ ತೀವ್ರ ಹೋರಾಟವನ್ನು ನಡೆಸುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಕುರಿತ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ ನೋಡಿ. ಕರ್ನಾಟಕ ಮನೆ ಗ್ರಾಹಕರ ವೇದಿಕೆಯಿಂದ ಲೋಪಗಳನ್ನು ಸರಿಪಡಿಸಲು ಅಪಾರ್ಟ್ಮೆಂಟ್ ನಿವಾಸಿಗಳು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈಗಾಗಲೇ ಹೊಸ ಆಕ್ಟ್ ವಿಧಾನಸಭೆಯಲ್ಲಿ ಮಂಡನೆಯಾಗಿ ಪಾಸ್ ಆಗಿದೆ. ಇದೀಗ ವಿಧಾನ ಪರಿಷತ್ನಲ್ಲಿ ಹೊಸ ಆಕ್ಟ್ ಪಾಸ್ ಆಗಬೇಕಾಗಿದೆ. ಹೊಸ ಆಕ್ಟ್ ಅಪಾರ್ಟ್ಮೆಂಟ್ ಮಾಲೀಕರ ಹಿತಾಸಕ್ತಿ ಕಾಪಾಡಲ್ಲ ಅಂತ ಮನೆ ಗ್ರಾಹಕರ ವೇದಿಕೆಯ ಕೋಆರ್ಡಿನೇಟರ್ ಧನಂಜಯ್ ಪದ್ಮನಾಭಾಚಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಐತಿಹಾಸಿಕ ದಿನ. ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ ಏನಿದೆ KAOMA 2026 ಅನ್ನ ಅಸೆಂಬ್ಲಿನಲ್ಲಿ ಪ್ರೆಸೆಂಟ್ ಮಾಡಿ ಅದನ್ನ ಅಪ್ರೂವಲ್ ಆಗಿದೆ. ನೆಕ್ಸ್ಟ್ ಕೌನ್ಸಿಲ್ಗೆ ಹೋಗುತ್ತೆ. ಕೌನ್ಸಿಲ್ಗೆ ಹೋಗಿ ಗವರ್ನರ್ಗೆ ಹೋದ್ಮೇಲೆ ಅದು ಲಾ ಆಗಿ ಬರುತ್ತೆ. ಸುಮಾರು 54 ವರ್ಷದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 1972 ಅಂತ ಒಂದು ಆಕ್ಟ್ ಇತ್ತು. ಆದ್ರೆ ಆಕ್ಟ್ ಅನ್ನ ಜಾರಿನೇ ಮಾಡಲಿಲ್ಲ. ಸೊ ಹಾಗಾಗಿ ಇವತ್ತು ಒಂದು ಹೊಸ ಆಕ್ಟ್ ಅನ್ನ ತರುವಂತಹ ಸಿಚುಯೇಷನ್ ನ ರಾಜ್ಯ ಸರ್ಕಾರ ಮಾಡಿಕೊಂಡ್ರು. ಯಾಕೆ 54 ವರ್ಷದಿಂದ ಇವರಿಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಅದರಲ್ಲಿ ಇದ್ದಂತಹ ಕೆಲವೊಂದು ನ್ಯೂನತೆಗಳಿಂದ ಅವರಿಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರೆ ಹೊಸ ಆಕ್ಟ್ ಅಲ್ಲಿ ಆ ನ್ಯೂನತೆಗಳನ್ನ ತೆಗೆದುಬಿಟ್ಟು ಇವರೇನಾದ್ರೂ ಮಾಡ್ತಾ ಇದ್ದಾರಾ ಅಂದ್ರೆ ಖಂಡಿತ ಇಲ್ಲ. ಇದೇ ವೇಳೆ ಅಪಾರ್ಟ್ಮೆಂಟ್ನ ಭೂಮಿಯ ಒಡೆತನವನ್ನ ಮನೆ ಮಾಲೀಕರಿಗೆ ಹಸ್ತಾಂತರಿಸಲು ಸ್ಪಷ್ಟ ನಿಯಮಗಳನ್ನ ಹೊಸ ಆಕ್ಟ್ ಒಳಗೊಂಡಿಲ್ಲ. ಜೊತೆಗೆ ರೇರಾ 17ರ ನಿಯಮಾವಳಿಗಳ ಕುರಿತು ಹೊಸ ಆಕ್ಟ್ನಲ್ಲಿ ಸ್ಪಷ್ಟತೆ ಇಲ್ಲ ಎಂದು ಮನೆ ಗ್ರಾಹಕರ ವೇದಿಕೆಯ ಕೋಆರ್ಡಿನೇಟರ್ ಧನಂಜಯ್ ಪದ್ಮನಾಭಾಚಾರ್ ಅಭಿಪ್ರಾಯಪಟ್ಟಿದ್ದಾರೆ. ಫ್ಲಾಟ್ ಓನರ್ಗೆ ಡೀಮ್ಡ್ ಆಗಿ ಅಪಾರ್ಟ್ಮೆಂಟ್ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಲು ಕಾನೂನು ಚೌಕಟ್ಟಿನಲ್ಲಿ ಸಾಧ್ಯವಿಲ್ಲ. ಹಳೆಯ ಆಕ್ಟ್ನಲ್ಲೂ ಈ ಲೋಪ ಇತ್ತು. KAOA ಹಳೆಯ ಕಾನೂನನ್ನ ಕೋಮಾ ಅಂತ ಹೊಸ ಕಾನೂನು ರೂಪಿಸಿದೆ. ಹಳೆಯ ಬಾಟಲಿಗೆ ಹೊಸ ಮದ್ಯ ಹಾಕಿದ ರೀತಿ ಇದೆ. ಅಪಾರ್ಟ್ಮೆಂಟ್ ಮಾಲೀಕರ ಆಸ್ತಿ ಹಕ್ಕು ರಕ್ಷಿಸುವಲ್ಲಿ ಈ ಹೊಸ ಕಾನೂನು ಫೇಲ್ ಆಗುತ್ತೆ ಅಂತ ಧನಂಜಯ್ ಪದ್ಮನಾಭಾಚಾರ್ ಆರೋಪಿಸಿದ್ದಾರೆ. ಈ ಹೊಸ ಆಕ್ಟ್ ಅಲ್ಲಿ ಕಾನೂನಿನ ಪ್ರಕಾರ ಅಂದ್ರೆ ಲ್ಯಾಂಡ್ ಅನ್ನ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವುದಕ್ಕೆ ರೇರಾ ಸೆಕ್ಷನ್ 17 ನಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಅಪಾರ್ಟ್ಮೆಂಟಿನ ಲ್ಯಾಂಡ್ ಅನ್ನ ಅಸೋಸಿಯೇಷನ್ಗೆ ಹಸ್ತಾಂತರ ಮಾಡಿ ಅಂತ ಹೇಳಿ. ಆದ್ರೆ ಈ ಒಂದು ಹೊಸ ಆಕ್ಟ್ ನಲ್ಲಿ ರೇರಾ ಸೆಕ್ಷನ್ 17 ಪ್ರಕಾರ ಲ್ಯಾಂಡ್ ಅನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯಾವುದೇ ಒಂದು ರೂಪರೇಷೆಗಳನ್ನ ಇವರು ಕೊಟ್ಟಿಲ್ಲ. ಫ್ಲಾಟ್ ಓನರ್ಸ್ ಗೆ ನಾವು ಡೀಮ್ಡ್ ಆಗಿ ನಾವು ಮಾಡ್ತೀವಿ ಅಂತ ಹೇಳಿದರೆ, ಬಟ್ ಅದು ಕಾನೂನಿನ ಚೌಕಟ್ಟಿನಲ್ಲಿ ಸಾಧ್ಯ ಇಲ್ಲ. ಸಾಧ್ಯ ಆಗಿದ್ದಿದ್ರೆ ಅವ್ರ 54 ವರ್ಷದಿಂದ ಹಳೆ ಆಕ್ಟ್ ಅನ್ನೇ ಯಾಕೆ ಮಾಡಲಿಲ್ಲ? ಹಳೆ ಆಕ್ಟ್ ಅಲ್ಲೂ ಸಹ ಒಂದ್ಸರಿ ಡೀಡ್ ಆಫ್ ಡಿಕ್ಲರೇಷನ್ ಡಿಕ್ಲೇರ್ ಮಾಡಿಬಿಟ್ರೆ ಲ್ಯಾಂಡ್ ಈಸ್ ಡೀಮ್ ಟು ಬಿ ಕನ್ವೇಡ್ ಅಂತ ಒಂದು ಗೈಡ್ಲೈನ್ಸ್ ಇದೆ. ಬಟ್ ಆದ್ರೆ ಯಾಕೆ ಮಾಡಕ್ಕಾಗಿಲ್ಲ ಸರ್ಕಾರದಿಂದ? ಇನ್ನು ಸರ್ಕಾರ ಹೊಸ ಕಾನೂನಲ್ಲಿರುವ ಲೋಪಗಳನ್ನು ಸರಿಪಡಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಮನೆ ಗ್ರಾಹಕರ ವೇದಿಕೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಒಟ್ಟಾರೆ ಹೊಸ ಅಪಾರ್ಟ್ಮೆಂಟ್ ಮಾಲೀಕರ ಹಿತರಕ್ಷಣಾ ಕಾನೂನಲ್ಲಿರುವ ಲೋಪಗಳನ್ನು ಸಚಿವ ಕೃಷ್ಣ ಭೈರೇಗೌಡ ಸರಿಪಡಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರಸನ್ನ ದೇವನೂರು, ಜೀ ಕನ್ನಡ ನ್ಯೂಸ್, ಬೆಂಗಳೂರು.